ಸೊ ಹಾಯ್ ಫ್ರೆಂಡ್ಸ್, ಹಲೋ ನಮಸ್ಕಾರ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡತ್ನು. ಇವತ್ತಿನ ಒಂದು ವಿಡಿಯೋದಾಗ ನಿಮ್ಗೆ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಯೂಟ್ಯೂಬ್ ಅಪ್ಡೇಟ್ ಮೊನ್ನೆನೇ ಒಂದು ಲಾಂಚ್ ಆಗೈತಿ. ಆ ಒಂದು ಅಪ್ಡೇಟ್ ಬಗ್ಗೆ ಇವತ್ತಿನ ಒಂದು ವಿಡಿಯೋದಾಗ ವಿಡಿಯೋ ಮಾಡಿ ಟ್ಯುಟೋರಿಯಲ್ ಮಾಡಿ ಹಾಕತ್ನು. ಅದ್ರ ಬಗ್ಗೆ ನಿಮ್ಗೆ ಹೆಂಗೆ ಅನಿಸ್ತೈತೆ ಹೇಳಿ ಈ ಕಡೆ ನೀವು ಪೂರ್ತಿಯಾಗಿ ವಿಡಿಯೋ ನೋಡಿದ ಮೇಲೆ ನನಗೆ ಲಾಸ್ಟಿಗೆ ನೀವು ಕಮೆಂಟ್ ಮಾಡಿರಿ. ಮತ್ತು ಈ ಒಂದು ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆದ್ರೆ ಈ ಒಂದು ವಿಡಿಯೋಕ್ಕೆ ಲೈಕ್ ಕೊಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ಇದೇ ಥರ ಟಾಪಿಕ್ಗಳು ನಾನು ಇದೋ ಒಂದು ವಿಡಿಯೋದಾಗ ಇದೋ ಒಂದು ಚಾನಲ್ದಾಗ ತೊಗೊಂಬರ್ತಿರ್ತೀನಿ. ಅಷ್ಟೇ ಅಲ್ಲ, ನೀವು ಇನ್ಸ್ಟಾಗ್ರಾಮ್ನ್ಯಾಗ ಫೇಸ್ಬುಕ್ನ್ಯಾಗ ಏನಾರ ಅರ್ನಿಂಗ್ಸ್ ಮಾಡ್ಬೇಕಂತ ಅನ್ಕೊಂಡಿದ್ರೆ ಈ ಒಂದು ವಿಡಿಯೋದಾಗ ಕೆಳಗೆ ಅಂದ್ರೆ ಡಿಸ್ಕ್ರಿಪ್ಷನ್ದಾಗ ಲಿಂಕ್ ಹಾಕಿರ್ತೀನಿ. ಅವನ್ನ ನೀವು ಹೋಗಿ ಚೆಕ್ಔಟ್ ಮಾಡ್ಕೊರಿ. ಅವು ಭಾಳ ಅಂದ್ರೆ ಭಾಳ ಯೂಸ್ಫುಲ್ ಆಕಾವು. ಮತ್ತು ಏನಾರ ಅರ್ನಿಂಗ್ಸ್ ಅಪ್ಲಿಕೇಶನ್ಗಳ ಬಗ್ಗೆ ನಿಮ್ಗೆ ಏನಾರು ಮಾಹಿತಿ ಬೇಕಂದ್ರೆ ಅದ್ರ ಬಗ್ಗೆನೂ ನಾನು ವಿಡಿಯೋ ಮಾಡಿ ಹಾಕತ್ತಿರ್ತೀನಿ ನನ್ನ ಚಾನಲ್ದಾಗ. ಆದಷ್ಟು ಎಲ್ಲರೂ ಸಬ್ಸ್ಕ್ರೈಬ್ ಆಗಿರಿ. ಹಂಗಿದ್ರೆ ತಡ ಮಾಡೋದು ಬೇಡ, ವಿಷಯಕ್ಕೆ ಬರ್ನು. ಮೊದಲಿಗೆ ಬಂದುಬಿಟ್ಟು ಯೂಟ್ಯೂಬ್ನ್ಯಾಗ ಬಂದಿರೋಂಥ ಹೊಸ ಅಪ್ಡೇಟ್ ಯಾವುದಪ್ಪ ಅಂದ್ರೆ ಗಿವ್ ವೇ ಅಂತ ಅನ್ನೋ ಆಪ್ಷನ್ ಇರೋದಿಲ್ಲ. ಅಂದ್ರೆ ಗಿವ್ ವೇ ಅನ್ನೋದು ಯಾರಿಗೂ ಗೊತ್ತಿರೋಂಗಿಲ್ಲ. ಯಾರ್ಯಾರಿಗೆಲ್ಲ ಅರ್ನಿಂಗ್ಸ್ ಅಪ್ಲಿಕೇಶನ್ಗಳ ಬಗ್ಗೆ ವಿಡಿಯೋ ಮಾಡ್ತಿರ್ತಾರೋ, ಯಾರೆಲ್ಲ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ಇರ್ತಾರಲ್ಲ ಅವರಿಗೆ ಇದು ಗೊತ್ತಿರ್ತೈತಿ. ಗಿವ್ ವೇ ಅಂದ್ರೆ ಏನಪ್ಪ ಅಂದ್ರೆ ಯೂಟ್ಯೂಬರ್ ತನ್ನ ಒಂದು ಆಡಿಯನ್ಸ್ಗಳಿಗೆ ಅಂದ್ರೆ ತನ್ನ ಒಂದು ಸಬ್ಸ್ಕ್ರೈಬರ್ಸ್ಗಳಿಗೆ ಒಂದಿಷ್ಟು ಆಫರ್ ಮಾಡ್ತಿರ್ತಾನೆ. ಇದನ್ನು ನೀವು ಮಾಡಿದ್ರೆ ನಾನು ನಿಮ್ಗೆ ಇದನ್ನು ಕೊಡ್ತಾನು, ನೀವೇನಾರ ಇದನ್ನು ಸಬ್ಸ್ಕ್ರೈಬ್ ಮಾಡಿ ಇದನ್ನು ಲೈಕ್ ಮಾಡಿದ್ರೆ ನಾನು ನಿಮಗೆ ಒಂದಿಷ್ಟು ಅಮೌಂಟ್ ಕೊಡ್ತೀನಿ, ಒಂದಿಷ್ಟು ರಿವಾರ್ಡ್ ಕೊಡ್ತೀನಿ ಅಂತೇಳಿ ಒಂದು ಯೂಟ್ಯೂಬರ್ ಸಬ್ಸ್ಕ್ರೈಬರ್ಸ್ಗಳಿಗೆ ಆಡಿಯನ್ಸ್ಗಳಿಗೆ ಆಫರ್ ಮಾಡ್ತಾನೆ. ಅದಕ್ಕೆ ಏನಂತಾರಪ್ಪ ಅಂದ್ರೆ ಗಿವ್ ವೇ ಅಂತಾರೆ. ಆ ಒಂದು ಗಿವ್ ವೇ ಮೇಲೆ ಒಂದು ಅಪ್ಡೇಟ್ನ ಯೂಟ್ಯೂಬ್ದವರು ಕೊಟ್ಟಾರ. ಅದು ಯಾವುದಪ್ಪ ಅಂದ್ರೆ ನೀವು ಇನ್ನು ಮ್ಯಾಗಿಂದ ಯಾವುದಾದ್ರು ಒಂದು ಗಿವ್ ವೇ ಅನ್ನೋ ಒಂದು ವಿಡಿಯೋ ಮಾಡಕತ್ತಿದ್ರಪ್ಪ ಅಂದ್ರೆ ಗಿವ್ ವೇ ಅನ್ನೋ ಒಂದು ಆಪ್ಷನ್ ಮೇಲೆ ವಿಡಿಯೋ ಮಾಡಕತ್ತಿದ್ರೆ ನಿಮಗೆ ಇನ್ನು ಮ್ಯಾಗಿಂದ ಏನಾಗೈತಪ್ಪ ಅಂದ್ರೆ ಆ ಒಂದು ವಿಡಿಯೋ ಅಪ್ಡೇಟ್ ಟ್ರೆಂಡಿಂಗ್ನಾಗ ತೊಗೊಂಡು ಯೂಟ್ಯೂಬ್ದವರು ಹೋಗಂಗಿಲ್ಲ. ಮತ್ತು ಆ ಒಂದು ವಿಡಿಯೋನ ವೈರಲ್ ಮಾಡಿಸಿ ಕೊಡಂಗಿಲ್ಲ. ಯಾಕಪ್ಪ ಅಂದ್ರೆ ಈ ಒಂದು ಅಪ್ಡೇಟ್ ಯಾಕೆ ಬಂದೈತಪ್ಪ ಅಂದ್ರೆ ಕೆಲವೊಂದಿಷ್ಟು ಯೂಟ್ಯೂಬರ್ಸ್ಗಳು ಈ ಒಂದು ಗಿವ್ ವೇ ಅನ್ನೋ ಒಂದು ಆಪ್ಷನ್ನ ಮಿಸ್ಯೂಸ್ ಮಾಡ್ತಿರ್ತಾರೆ ಮತ್ತು ಮಿಸ್ಯೂಸ್ ಮಾಡ್ಕೊಂಡಾರು. ಆ ಒಂದು ಕಾರಣಕ್ಕೈತಲೇ ಈ ಒಂದು ಗಿವ್ ವೇ ಅನ್ನೋ ಒಂದು ಆಪ್ಷನ್ನ ವಿಡಿಯೋಗಳು ಯಾರ್ಯಾರು ಮಾಡ್ತಿರ್ತಿರಲಿ ನಿಮ್ಮ ಒಂದು ವಿಡಿಯೋ ಜಾಸ್ತಿ ವೈರಲ್ ಆಗೋದಿಲ್ಲ ಮತ್ತು ನಿಮ್ಮ ಒಂದು ಸಬ್ಸ್ಕ್ರೈಬರ್ಸ್ಗಳಿಗೆ ಜಾಸ್ತಿ ರೀಚ್ ಆಗೋದಿಲ್ಲ. ನಿಮ್ಗೆ ಗೊತ್ತಿರ್ಬೋದು ಗಿವ್ ವೇ ಅಂತ ಎಷ್ಟೋ ಯೂಟ್ಯೂಬರ್ಸ್ಗಳು ತಮ್ಮ ಒಂದು ಸಬ್ಸ್ಕ್ರೈಬರ್ಸ್ಗಳ ತಮ್ಮ ಒಂದು ವಿಡಿಯೋಗಳನ್ನ ವೈರಲ್ ಮಾಡ್ಕೊಂಡು ಅತಿ ಹೆಚ್ಚು ಟ್ರೆಂಡಿಂಗ್ನಾಗ ತೊಗೊಂಡೋಗಿರ್ತಾರೆ ಮತ್ತು ವಿಡಿಯೋಗಳು ಭಾಳ ಚೆಂದಂಗೆ ವೈರಲ್ ಆಕಾವು. ಅದಕ್ಕೆ ಹೇಳಕತ್ತನು, ಗಿವ್ ವೇ ವಿಡಿಯೋಗಳು ಯಾರೆಲ್ಲ ಮಾಡ್ಬೇಕಂತ ಅನ್ಕೊಂಡಿರಲಿ ನಿಮಗಿದು ಒಂದು ಬ್ಯಾಡ್ ನ್ಯೂಸ್ ಅಂತ ಹೇಳ್ತೀನಿ. ನೀವು ಗಿವ್ ವೇ ವಿಡಿಯೋಗಳನ್ನ ಆದಷ್ಟು ಕಡಿಮೆ ಮಾಡಿರಿ. ಇದರಿಂದ ನಿಮಗೆ ಬೆನಿಫಿಟ್ ಅನ್ನೋದು ಜಾಸ್ತಿ ಸಿಗೋದಿಲ್ಲ, ನಿಮ್ಮ ಚಾನಲ್ ಅನ್ನೋದು ಜಾಸ್ತಿ ರೀಚ್ ಆಗೋದಿಲ್ಲ. ಮತ್ತು ಅರ್ನಿಂಗ್ಸ್ ಅಪ್ಲಿಕೇಶನ್ ಬಗ್ಗೆ ಯಾರೆಲ್ಲ ವಿಡಿಯೋ ಮಾಡ್ತಾರಲ್ಲ ಅವರು ಜಾಸ್ತಿ ಏನು ಮಾಡ್ತಾರಪ್ಪ ಅಂದ್ರೆ ಗಿವ್ ವೇ ಅನ್ನೋ ಒಂದು ಆಪ್ಷನ್ ಮೇಲೆ ವಿಡಿಯೋಗಳನ್ನ ಮಾಡ್ತಿರ್ತಾರೆ. ಈಗ ಅವ್ರಿಗೆ ಇದೊಂದು ಭಾಳ ಅಂದ್ರೆ ಭಾಳ ಹೊಡೆತ ಕೊಡ್ತೈತಿ. ಮತ್ತು ಈ ಒಂದು ಅಪ್ಡೇಟ್ ನನಗೇನು ಇಷ್ಟ ಆಗಲಿಲ್ಲ. ನಿಮ್ಗೇನಾದ್ರು ಇಷ್ಟ ಆಗಲಿಲ್ಲ ಅಂತ ನೀವು ಕೆಳಗೆ ಕಮೆಂಟ್ ಮಾಡಿ ಹೇಳ್ರಿ. ಮತ್ತು ಮುಂದಿನ ಒಂದು ವಿಡಿಯೋದಾಗ ಇಂಥದ್ದು ಒಂದು ಬೆಸ್ಟ್ ಯೂಟ್ಯೂಬ್ ಟಾಪಿಕ್ನ ನಿಮಗೆ ತೊಗೊಂಬರ್ತೀನಿ. ಅಲ್ಲಿವರೆಗೂ ಟಾಟಾ.